ರಾಣೆಬೆನ್ನೂರಿನಲ್ಲಿ ಖಾಸಗಿ ಶಾಲೆ ಮತ್ತು ಕಾಲೇಜುಗಳ ಡೊನೇಷನ್ ದಂಧೆ ದಿನೇ ದಿನೇ ಹೆಚ್ಚುತ್ತಿದ್ದು, ಇದರ ಪರಿಣಾಮವಾಗಿ ಬಡ ಕುಟುಂಬಗಳು ತತ್ತರಿಸುತ್ತಿವೆ. ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕೆಂಬ ಕನಸು ಹೊತ್ತಿರುವ ಪಾಲಕರು ಶಿಕ್ಷಣ ಸಂಸ್ಥೆಗಳು ಕೇಳುವ ಲಕ್ಷಾಂತರ ರೂಪಾಯಿಗಳ ಡೊನೇಷನ್ ಅನ್ನು ಹೊಂದಿಸಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಅನೇಕ ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಿರುವುದು ದುಃಖದ ಸಂಗತಿಯಾಗಿದೆ. ಇನ್ನು ಹಣ ಇರುವವರಿಗೆ ಮಾತ್ರ ಉತ್ತಮ ಶಿಕ್ಷಣ ಸಿಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದು ಸಾಮಾಜಿಕ ಅಸಮಾನತೆಯನ್ನ ಇನ್ನಷ್ಟು ಹೆಚ್ಚಿಸುತ್ತದೆ ಎಂಬ ಆತಂಕ ಸಾರ್ವಜನಿಕ ವಲಯಗಳಲ್ಲಿ ವ್ಯಕ್ತವಾಗುತ್ತಿದೆ. ಇನ್ನು ಈ ಕುರಿತು ರೈತ ಮುಖಂಡರಾದ ರವೀಂದ್ರಗೌಡ ಪಾಟೀಲ್ ಮತ್ತು ಹೋರಾಟಗಾರರಾದ ಜಗದೀಶ್ ಕೆರೂಡಿ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಈ ಡೊನೇಷನ್ ದಂಧೆಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದ್ದಾರೆ. ಸರ್ಕಾರ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ನಿಯಮ ಉಲ್ಲಂಘಿಸುವ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಬಡ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲೆಯಲ್ಲಿ ಉಳಿಯುವ ಅಪಾಯವಿದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ. ಆತ್ಮೀಯ ಬಂಧುಗಳೇ, ಈಗಾಗಲೇ ನಮ್ಮ ಜಗದೀಶ್ ಕೆರೂಡಿ ಅವರು ಹೇಳಿದಂತೆ ರಾಣೆಬೆನ್ನೂರು ನಗರದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಡೊನೇಷನ್ ಹಾವಳಿಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕಡಿವಾಣ ಹಾಕಬೇಕು. ಡೊನೇಷನ್ ಬಗ್ಗೆ ಅವರು ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಬೋರ್ಡನ್ನು ಬರೆದು ಹಾಕಬೇಕು. ಸಾರ್ವಜನಿಕರಿಗೆ ಸುಲಿಗೆ ಮಾಡತಕ್ಕಂಥದ್ದನ್ನ, ಪೋಷಕರಿಗೆ ಸುಲಿಗೆ ಮಾಡತಕ್ಕಂಥ ಪದ್ಧತಿಯನ್ನು ನಿಲ್ಲಿಸಬೇಕು. ಇಲ್ಲದೇ ಇದ್ರೆ ನಾವು 11/5/2026 ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿ, ಏನು ಈ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಮತ್ತು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಎಲ್ಲ ಸಂಘಟನೆಗಳ ಮುಖಂಡರ ಸಭೆಯನ್ನು ತುರ್ತಾಗಿ ಮಾನ್ಯ ಪಿಒರವರು ಈ ತಾಲೂಕ್ ಪಂಚಾಯತಿ ಕಚೇರಿಯಲ್ಲಾಗಲಿ ಇಲ್ಲ ಯಾವುದಾದ್ರೂ ದೊಡ್ಡ ಏರ್ಪಡಿಸಿ ಮಕ್ಕಳ ಭವಿಷ್ಯಕ್ಕೆ, ಬಡ ಜನರ ಭವಿಷ್ಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇವತ್ತು ಜನಸಾಮಾನ್ಯರು ಇವತ್ತು ಮಕ್ಕಳಿಗೆ ಏನು ಉನ್ನತ ಮಟ್ಟದ ಶಿಕ್ಷಣ ಕೊಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಮೊನ್ನೆಯ ಫಲಿತಾಂಶವನ್ನು ನೋಡಿದ್ರೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಮತ್ತು ನಮ್ಮ ಸರ್ಕಾರಿ ಶಿಕ್ಷಣ ಸಂಸ್ಥೆಯವರ ಪರ್ಸೆಂಟೇಜ್ ಒಂದೇ ಇದೆ. ಈ ಲಕ್ಷ ಪೀಕಿದಂಥ ಖಾಸಗಿ ಶಿಕ್ಷಣ ಸಂಸ್ಥೆಯವರಿಗೆ ನಾವು ಏನು ಅನ್ಬೇಕು? ಆದ್ದರಿಂದ ದಯವಿಟ್ಟು ಇವರಿಗೆ ಕಡಿವಾಣ ಆಗ್ತಾ ಇದ್ರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣದ ದಂಗೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳಿದೆ ಅಂತಕ್ಕಂಥ ಒಂದು ಎಚ್ಚರಿಕೆ ಮಾತನ್ನು ಹೇಳಿ, ಇವತ್ತು ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ವಿಕಾಸ ಪರಿಷತ್ತಿನ ಅಡಿಯಲ್ಲಿ ಕನ್ನಡ ಪರ ಸಂಘಟನೆಗಳು, ರೈತ ಮಹಿಳಾ ಸಂಘಟನೆಗಳು ಮತ್ತು ಆಟೋ ಚಾಲಕರ ಒಕ್ಕೂಟ ಇವುಗಳೆಲ್ಲ ಸಂಯುಕ್ತಾಶ್ರಯದಲ್ಲಿ ಇವತ್ತು ಮಾನ್ಯ ಪಿಒ ಶ್ಯಾಮಸುಂದರ್ ಅಡಿಗರ್ ಅವರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಬೇಗನೆ ಇನ್ನೇನೀಗ ಶಾಲಾ ಕಾಲೇಜುಗಳಲ್ಲಿ ದಾಖಲಾತಿಯ ಶುರುವಾಗುವಂತಹ ಸಮಯ. ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿರುವಂತಹ ಅತಿಯಾದ ಈ ಡೊನೇಷನ್ ಹಾವಳಿಯಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಈಗ ಭಾರಿ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದೊಂದು ರೀತಿಯಾದಂತಹ ಡೊನೇಷನ್ನ ಈ ಹಾವಳಿ ಹೆಚ್ಚಾಗಿರೋದ್ರಿಂದ ಈಗ ರೈತ ಮುಖಂಡರು ಸೇರಿ ಈ ಒಂದು ವಿಚಾರದಲ್ಲಿ ಇವಾಗ ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ ಬಂದಿದ್ದಾರೆ. ಸಾರ್ವಜನಿಕ ಆವರಣದಲ್ಲಿ ಡೊನೇಷನ್ಗಳ ವಿವರವನ್ನ ಸವಿಸ್ತಾರವಾಗಿ ಸಾರ್ವಜನಿಕ ಆವರಣದಲ್ಲಿ ಪ್ರಕಟಿಸುವುದು ಕಡ್ಡಾಯ. ಆದರೆ ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ ನಿಯಮಗಳನ್ನು ಪಾಲಿಸ್ತಾ ಇಲ್ಲ. ನಿಯಮ ಉಲ್ಲಂಘನೆ ಮಾಡಿ ತಮಗೆ ತಿಳಿದಂತೆ ಈ ಡೊನೇಷನ್ಗಳನ್ನು ಹೆಚ್ಚು ಮಾಡ್ತಿರುವಂತಹ ವಿಚಾರವಾಗಿ ಇವತ್ತು ರವೀಂದ್ರಗೌಡ ಪಾಟೀಲ್ ಅವರು ಮನವಿಯನ್ನು ಕೊಡೋದಕ್ಕೆ ಬಂದಿದ್ದಾರೆ. ಬನ್ನಿ ನಾನೀಗ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಏನು ಇವತ್ತು ವಾಣಿಜ್ಯ ನಗರಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಡೊನೇಷನ್ ಹಾವಳಿಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಇವತ್ತು ಇವರು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಕೆಲವೊಂದು ಸಂಸ್ಥೆಗಳು CBSE ಇದರ ನಾವು ಪರ್ಮಿಷನ್ ತಗೊಂಡೇವೆ ಅಂತ ಹೇಳಿ ಇವತ್ತು ಇಲ್ಲಿಯ ಬ್ಲಾಕ್ ಎಜುಕೇಷನ್ ಆಫೀಸರ್ BO ರವರು ಅವ್ರಿಗೆ ಸಂಬಂಧನೇ ಇಲ್ಲ ಅಂತಕ್ಕಂಥ ಧೋರಣೆ ಐತಿ. ಇತರೆ BO ರವರ ಅಡಿಯಲ್ಲಿ ಬರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳೇನದಾವು ಅವು ಇವತ್ತು ಏನು ಲಕ್ಷ ಡೊನೇಷನ್ ಹಾವಳಿ ಪೀಕ್ತಾ ಇದಾವೆ. ಮೊನ್ನೆ ನೋಡಿದರೆ SLC PUC ಪರೀಕ್ಷೆದ ಫಲಿತಾಂಶ ನೋಡಿಬಿಟ್ರೆ ಇವತ್ತು ಸರ್ಕಾರಿ ಶಾಲೆಯ ಫಲಿತಾಂಶ 97.3 ಐತಿ, ಖಾಸಗಿ ಶಿಕ್ಷಣ ಸಂಸ್ಥೆ 97.3 ಐತಿ. ಅಂದರೆ ಇವರು ಲಕ್ಷ ಪೀಕ್ಯಾರಲ್ಲ, ಇದಕ್ಕೇನು ಅನ್ಬೇಕು? ಆದ್ದರಿಂದ ಈ ಡೊನೇಷನ್ ಹಾವಳಿ ಕಡಿಮೆ ಮಾಡಬೇಕು. ಇವತ್ತು ಯಾವ ಖಾಸಗಿ ಸಂಸ್ಥೆಯವರು ಡೊನೇಷನ್ ಕೇಳ್ತಾರೆ ಅವರು ಒಂದು ದರಪಟ್ಟಿ ಏನೈತಿಲ್ಲ ಅದನ್ನು ಬಹಿರಂಗಪಡಿಸ್ಬೇಕು. ಪೋಷಕರಿಗೆ ಒಳಮುಚ್ಚಗೆ ಹೊರಮುಚ್ಚಗೆ ಆಗಬಾರ್ದು. ಇವತ್ತು ಅದ್ರ ಸಂಬಂಧ ನಾವು ಇವತ್ತು ಮಾನ್ಯ BO ರವರಿಗೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಏನು ನಾವು ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ವಿಕಾಸ ಪರಿಷತ್ತಿನ ಅಧ್ಯಕ್ಷರಾಗಿ ಮನವಿ ಪತ್ರ ಕೊಟ್ಟಿದ್ದೇವೆ.
15ನೇ ತಾರೀಕಿನ ದಿವಸ 11ನೇ ತಾರೀಕು 11/5/2026 ರಾಣೆಬೆನ್ನೂರಿನಲ್ಲಿ ಬೃಹತ್ ಮಟ್ಟದ ಪ್ರತಿಭಟನಾ ರ್ಯಾಲಿ ಮಾಡಿ ನಾವು BO ಕಚೇರಿಯ ಮುಂದೆ ಆಮರಣ ಉಪವಾಸ ಸತ್ಯಾಗ್ರಹ ಕೈಗೊಳ್ತೇವೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಹೇಳಿ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ತುರ್ತು ಸಭೆಯನ್ನು ಮಾಡಿ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಕರೆಯಬೇಕು. ಅದರ ಜೊತೆಗೆ ಎಲ್ಲ BRC CRC ಮತ್ತು ಶಿಕ್ಷಣ ಸಂಯೋಜಕರು ಮತ್ತು ತಾಲೂಕಾ ಮಟ್ಟದ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳ ಸಭೆ ಕರೆಯಬೇಕು. ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಸಭೆ ಕರೆದು ಜನಪ್ರತಿನಿಧಿಗಳು ಮತ್ತು ವಿವಿಧ ಸಂಘಟನೆಗಳ ಮುಖಂಡರೊಂದಿಗೆ ಪೋಷಕರೊಂದಿಗೆ ಒಂದು ಸವಿಸ್ತಾರವಾದ ಚರ್ಚೆ ಮಾಡಬೇಕು, ಸಂವಾದ ಆಗಬೇಕು ಅಂತಂದೇಳಿ ಈ ಮೂಲಕ ನಾವು ಒತ್ತಾಯಪಡಿಸ್ತೀವಿ. ವರ್ಷಕ್ಕೆ ಹಾಕಬೇಕು, ಡಿಸ್ಪ್ಲೇ ಮಾಡಬೇಕು, ಎಷ್ಟೆಷ್ಟು ಡೊನೇಷನ್ ಇದೆ ನಿಮ್ಮದು, ಯಾವ ವರ್ಷಕ್ಕೆ ಎಷ್ಟು ಫೀಸ್ ಇದೆ ಅಂತ ಯಾವುದೇ ಒಂದು ಶಾಲಾ ಕಾಲೇಜುಗಳಲ್ಲಿ ನಾವು ಹಾಕ್ತಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದೇ ಇದು ಏನು ಅಗಲ್ ದರೋಡೆ ಐತಿ. ನಾವು ಬಹಿರಂಗವಾಗಿ ಯಾವುದೂ ಅವರು ಪ್ರಚಾರಪಡಿಸ್ತಲ್ಲ, ಎಲ್ಲ ಮುಚ್ಚುಮರೆ. ಈ ನಾವು ಬೇರೆ ಈ BO ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ನಾವು ಅಷ್ಟು ತಗೊಂಡೇ ಇಲ್ಲ ಅಂತ ಹೇಳ್ತಾರೆ. ಡೊನೇಷನ್ ಕೊಟ್ಟೋದಕ್ಕೆ ರಸೀದಿ ಕೊಡೋಲ್ಲ. ಎಷ್ಟೋ ಮಂದಿ TC ಕೊಟ್ಟಿಲ್ಲ, ಡೊನೇಷನ್ ಕಟ್ಟಿಲ್ಲ ಅಂದ್ರೆ ಬೇರೆ ಕಡೆ ಸಾಲಿಗೆ ಹೋದ್ರೆ ಅಲ್ಲಿ TC ಟ್ರಾನ್ಸ್ಫರ್ ಮಾಡಲ್ಲ. ಆ್ಯಕ್ಚುಲಿ ಕಾನೂನೊಳಗೆ ಏನೈತಿ, ಅವರು ಪೋಷಕರು ಆಮೇಲೆ ಆ ಸ್ಟೂಡೆಂಟು ಯಾವ ಸ್ಕೂಲಿಗೆ ಹೋಗಿ ಇಚ್ಛೆ ಪಡ್ತದೆ ಆ ಸ್ಕೂಲಿಗೆ ಅವರು TCನ ವರ್ಗಾವಣೆ ಮಾಡ್ಬೇಕಂತ ಐತಿ ಫ್ರೀಯಾಗಿ. ಆದರೆ ಇವರು ಆ ಡೊನೇಷನ್ ಬಾಕಿ ಬರೋದ ಮಟನು ಆ TC ಕಳ್ಸೋದಿಲ್ಲ. ಕೋವಿಡ್ ಟೈಮಿಂದು ಕೌಂಟ್ ಮಾಡಿ ಡೊನೇಷನ್ ವಸೂಲಿ ಮಾಡ್ತಾರೆ. ಸರ್ಕಾರ ಕೋವಿಡ್ ಟೈಮಿಂದು ಫೀಸ್ ಕನ್ಸೆಷನ್ ಮಾಡಿರಿ ಅಂತ ಹೇಳೈತಿ, ಆದರೆ ಇವರು ಕೋವಿಡ್ ಟೈಮಿಂದು ಕೌಂಟ್ ಮಾಡ್ತಾರೆ. ಸರ್, ಈಗ ಸರ್ಕಾರಿ ಶಿಕ್ಷಕರೇ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಯಲ್ಲಿ ಹಾಕ್ತಿರೋದ್ರ ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾವುದಂದ್ರೆ ಸರ್, ಸರ್ಕಾರಿ ಶಾಲೆ ಶಿಕ್ಷಕರೇ ಖಾಸಗಿ ಶಾಲೆಗೆ ತಮ್ಮ ಮಕ್ಕಳು ಸರ್ ನಾವೇನು ಹೇಳ್ತೀವಿ, ಇವತ್ತು ಸರ್ಕಾರಿ ಶಾಲೆಗಳು ಉದ್ಧಾರ ಆಗಬೇಕು, ಸರ್ಕಾರಿ ಶಾಲೆಗಳು ಮತ್ತೆ ಓಪನ್ ಆಗಬೇಕು ಮುಚ್ಚಿರ್ತಕ್ಕಂಥವು ಅಂದ್ರೆ ಇವತ್ತು ಸರ್ಕಾರಿ ನೌಕರರ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಬೇಕು ಅಂತಕ್ಕಂಥ ಕಾನೂನು ಜಾರಿ ಆಗಬೇಕು. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಏನು ಕನ್ನಡ ಶಾಲೆ ಮಾಸ್ಟರ್ ಏನು ಇರ್ತಾರಲ್ಲ ಅವ್ರ ಮಕ್ಕಳು ಮಾತ್ರ ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂಥ ಒಂದು ಕಾನೂನು ಮಾಡಿದರೆ ಇವು ಶಾಲೆಗಳು ಸರ್ಕಾರಿ ಶಾಲೆಗಳು ಉಳಿಲಿಕ್ಕೆ ಸಾಧ್ಯ ಇದೆ. ರಾಣೆಬೆನ್ನೂರು ನಗರದಲ್ಲಿ ಸುಮಾರು 80ಕ್ಕೂ ಹೆಚ್ಚು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರತಿ ವರ್ಷ ಮನಸೋ ಇಚ್ಛೆ ಡೊನೇಷನನ್ನು ಪಡಿತಾ ಇವೆ. ಈ ಡೊನೇಷನ್ ಹಾವಳಿಯಿಂದ ಸಾರ್ವಜನಿಕರಿಗೆ ಅನೇಕ ರೀತಿಯಾದಂಥ ತೊಂದರೆಗಳಾಗ್ತಾಯಿವೆ. 1ನೇ ಕ್ಲಾಸಿಗೆ ಒಂದೊಂದು ಶಾಲೆಗಳು ಒಂದೊಂದು ಡೊನೇಷನ್ ಪಡೆದರೆ ಮತ್ತೊಂದು ಶಾಲೆಗಳು ಮತ್ತೊಂದು ರೀತಿಯಂಥದ್ದಂಥ ಡೊನೇಷನ್ ಪಡಿತಾಯಿವೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿಯಮದ ಪ್ರಕಾರ ಯಾವ್ಯಾವ ಶಾಲೆಗಳು ಯಾವ್ಯಾವ ಥರನಾಗಿ ಡೊನೇಷನ್ ಪಡಿತಾವೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಆಯಾ ಶಾಲೆಯ ಆವರಣದಲ್ಲಿ ಅದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸ್ಬೇಕನ್ನುವ ನಿಯಮಾವಳಿಗಳು ಇದ್ದರೂ ಕೂಡ ಇದುವರೆಗೂ ಕೂಡ ಯಾವುದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅವರವರ ಶಾಲಾ ಆವರಣದಲ್ಲಿ ನಾಮಫಲಕಗಳಿಗೆ ತಮ್ಮ ಶಿಕ್ಷಣ ಶುಲ್ಕವನ್ನು ಪಡೆಯೋದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಇದು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತೆಯ ಸಂಪೂರ್ಣ ನಿರ್ಲಕ್ಷ್ಯತನ. ಹಾಗಾಗಿ ನಾವು ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ವಿಕಾಸ ಪರಿಷತ್ ಸಂಘಟನೆಯಿಂದ ಇವತ್ತು BO ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ನಾವು ನಿಗದಿಪಡಿಸಿರುವಂಥ ದಿನಾಂಕದೊಳಗಾಗಿ ಮಾನ್ಯ BO ಅವರು ಸಂಬಂಧಪಟ್ಟಂಥ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡಿ ನಿರ್ದಿಷ್ಟ ಅವಧಿಯಲ್ಲಿ ಸ್ಥಳ ನಿಗದಿಪಡಿಸಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೆದು ಸಂಘ ಸಂಸ್ಥೆಗಳನ್ನು ಕರೆದು ಪೋಷಕರ ಸಭೆ ಕರೆದು ಅವರೇನು ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಡೊನೇಷನ್ ಪಡಿತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರೇ ಇದನ್ನು ಬಹಿರಂಗಪಡಿಸಬೇಕು. ಒಂದು ವೇಳೆ ಇದರಲ್ಲಿ ಪಾರದರ್ಶಕವಾಗಿ ಇರದೆ ಮತ್ತೆ ಡೊನೇಷನನ್ನು ಬಡವರ ರಕ್ತ ಇರುವಂತಹ ಧೋರಣೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮುಂದಾದರೆ ರಾಣೆಬೆನ್ನೂರು ತಾಲೂಕಿನ ಸುಮಾರು 56ಕ್ಕೂ ಹೆಚ್ಚು ಸಂಘಟನೆಗಳ ಸಂಯೋಜನೆಯೊಂದಿಗೆ ನಾವು ರವೀಂದ್ರಗೌಡರವರ ನೇತೃತ್ವದಲ್ಲಿ ನಾವು BO ಕಚೇರಿಗೆ ಮುತ್ತಿಗೆಯನ್ನು ಹಾಕುವಂಥ ಕಾರ್ಯಕ್ರಮ. ಅದಕ್ಕೆ ಮುಂದಿನ ಹೋರಾಟಕ್ಕೆ ಅವಕಾಶ ಮಾಡಿಕೊಡದೆ ಮಾನ್ಯ BO ಅವರು ಸೂಕ್ತ ಕಾನೂನು ಕ್ರಮ ಕೈಗೊಂಡು ಒಂದು ಸಾಮಾನ್ಯರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತು BO ಅವರಿಗೂ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.